ಜ್ಯೋತಿಷ್ಯ ಶಾಸ್ತ್ರದ ವಿಶಾಲವಾದ ಪರಂಪರೆಯಲ್ಲಿ 27 ನಕ್ಷತ್ರಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಈ ನಕ್ಷತ್ರಗಳಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದ ಸ್ವಭಾವ, ಗುಣಲಕ್ಷಣಗಳು ಮತ್ತು ಮಾನವ ಜೀವನದ ಮೇಲೆ ಬೀರುವ ಪ್ರಭಾವಗಳಿವೆ. ಆ ಪೈಕಿ ವಿಶಾಖ ನಕ್ಷತ್ರವು ವಿಶೇಷವಾದ ಪ್ರಭಾವ ಮತ್ತು ವೈಶಿಷ್ಟ್ಯಗಳನ್ನು ಹೊಂದಿರುವುದಾಗಿ ಪರಿಗಣಿಸಲಾಗುತ್ತದೆ. ದೇವಗುರು ಬೃಹಸ್ಪತಿ, ಗುರುಗ್ರಹ, ಈ ನಕ್ಷತ್ರದ ಅಧಿಪತಿಯಾಗಿರುವುದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರಲ್ಲಿ ವಿಶೇಷವಾಗಿ ಜ್ಞಾನ, ಧರ್ಮಬುದ್ಧಿ ಮತ್ತು ಆಧ್ಯಾತ್ಮಿಕತೆ ಹೆಚ್ಚಾಗಿ ಕಂಡುಬರುತ್ತದೆ. ವಿಶೇಷವಾಗಿ ಮಹಿಳೆಯರ ವಿಷಯಕ್ಕೆ ಬಂದಾಗ ಇವರಲ್ಲಿ ಕಂಡುಬರುವ ದೈವಿಕ ಕಳೆ, ಆಕರ್ಷಣೆ ಮತ್ತು ವ್ಯಕ್ತಿತ್ವದ ಘನತೆ ಇವುಗಳನ್ನು ಇನ್ನಷ್ಟು ವಿಶಿಷ್ಟವಾಗಿಸುತ್ತದೆ. ಜ್ಯೋತಿಷ್ಯದಲ್ಲಿ ನಕ್ಷತ್ರ ಪುರುಷ ಎಂಬ ಪರಿಕಲ್ಪನೆಯ ಪ್ರಕಾರ ಪ್ರತಿಯೊಂದು ನಕ್ಷತ್ರವು ಮಾನವ ದೇಹದ ಒಂದು ಭಾಗವನ್ನು ಪ್ರತಿನಿಧಿಸುತ್ತದೆ. ವಿಶಾಖ ನಕ್ಷತ್ರವು ಮಾನವ ದೇಹದ ತೋಳುಗಳು ಮತ್ತು ಸ್ತನದ ಭಾಗವನ್ನು ಸೂಚಿಸುತ್ತದೆ. ಈ ಕಾರಣದಿಂದಲೇ ಈ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಸಾಮಾನ್ಯವಾಗಿ ಸಮತೋಲನಯುತ, ಆಕರ್ಷಕ ಮತ್ತು ದೃಢವಾದ ದೈಹಿಕ ರಚನೆಯನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಇವರ ದೇಹದ ವಿನ್ಯಾಸವು ಕೇವಲ ಸೌಂದರ್ಯಪೂರ್ಣವಾಗಿರುವುದಷ್ಟೇ ಅಲ್ಲದೆ ಒಂದು ರೀತಿಯ ಶಕ್ತಿ, ಸ್ಥಿರತೆ ಮತ್ತು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸುತ್ತದೆ. ವಿಶಾಖ ನಕ್ಷತ್ರದ ಮಹಿಳೆಯರ ಮುಖಲಕ್ಷಣಗಳು ಅತ್ಯಂತ ಮನಮೋಹಕವಾಗಿರುತ್ತವೆ. ಸಾಮಾನ್ಯವಾಗಿ ಇವರ ಮುಖವು ಅಂಡಾಕಾರ ಅಥವಾ ದುಂಡಗಿನ ರೂಪದಲ್ಲಿ ಕಾಣಿಸಿಕೊಂಡು ಒಂದು ರೀತಿಯ ಪ್ರಕಾಶಮಾನವಾದ ತೇಜಸ್ಸನ್ನು ಹೊಂದಿರುತ್ತದೆ. ಇವರ ಮುಖದಲ್ಲಿ ಕಾಣಿಸುವ ಆ ತೇಜಸ್ಸು ಕೇವಲ ಬಾಹ್ಯ ಸೌಂದರ್ಯದ ಪರಿಣಾಮವಲ್ಲ, ಅದು ಅವರ ಆಂತರಿಕ ಶುದ್ಧತೆ ಮತ್ತು ಮನಸ್ಸಿನ ಶಾಂತಿಯ ಪ್ರತಿಬಿಂಬವಾಗಿದೆ. ಇವರ ಕಣ್ಣುಗಳು ವಿಶೇಷವಾಗಿ ಗಮನ ಸೆಳೆಯುವಂತಿರುತ್ತವೆ. ಆ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ, ಬುದ್ಧಿವಂತಿಕೆ ಮತ್ತು ಚಾತುರ್ಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕೆಲವೊಮ್ಮೆ ಇವರ ಕಣ್ಣುಗಳು ಮಾತಾಡುವಂತೆ ಭಾಸವಾಗುತ್ತವೆ, ಅಂದರೆ ಇವರ ಭಾವನೆಗಳನ್ನು ನೇರವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಇವರ ನಗುವು ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿದೆ. ವಿಶಾಖ ನಕ್ಷತ್ರದ ಮಹಿಳೆಯರು ನಗುವಾಗ ಅವರ ಮುಖದಲ್ಲಿ ಮೂಡುವ ಪ್ರಕಾಶವು ಎದುರಿಗಿರುವವರ ಮನಸ್ಸನ್ನು ತಕ್ಷಣ ಸೆಳೆಯುತ್ತದೆ. ಈ ನಗುವಿನಲ್ಲಿ ಯಾವುದೇ ಕೃತಕತೆಯಿಲ್ಲ, ಅದು ಸಂಪೂರ್ಣವಾಗಿ ಸಹಜ ಮತ್ತು ಹೃದಯಸ್ಪರ್ಶಿಯಾಗಿರುತ್ತದೆ. ಇವರ ನಡಿಗೆ ಸಹ ವಿಶಿಷ್ಟವಾಗಿದ್ದು ಅದರಲ್ಲಿ ಒಂದು ರೀತಿಯ ರಾಜಗಾಂಭೀರ್ಯ ಮತ್ತು ಆತ್ಮಗೌರವ ಕಾಣಿಸುತ್ತದೆ. ಮಧ್ಯಮ ಎತ್ತರ ಹೊಂದಿದ್ದರೂ ಸಹ ಇವರ ವ್ಯಕ್ತಿತ್ವವು ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರುತ್ತದೆ. ಚರ್ಮದ ಕಾಂತಿಯ ವಿಷಯಕ್ಕೆ ಬಂದಾಗ ಈ ನಕ್ಷತ್ರದ ಮಹಿಳೆಯರು ಸಾಮಾನ್ಯವಾಗಿ ಆರೋಗ್ಯಕರ, ಮೃದುವಾದ ಮತ್ತು ಹೊಳೆಯುವ ಚರ್ಮವನ್ನು ಹೊಂದಿರುತ್ತಾರೆ ಎಂದು ನಂಬಲಾಗುತ್ತದೆ. ಇವರಿಗೆ ತಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಹೆಚ್ಚಿನ ಅಲಂಕಾರಗಳ ಅಗತ್ಯವಿರುವುದಿಲ್ಲ. ಸರಳ ಉಡುಪಿನಲ್ಲಿಯೂ ಇವರ ಸೌಂದರ್ಯ ಪ್ರಭಾವಶೀಲವಾಗಿ ಕಾಣಿಸುತ್ತದೆ. ಇವರ ಈ ನೈಸರ್ಗಿಕ ಕಳೆ ಗುರುಗ್ರಹದ ಶುಭಫಲ ಎಂದು ಜ್ಯೋತಿಷ್ಯದಲ್ಲಿ ವಿವರಿಸಲಾಗುತ್ತದೆ. ಹೆಚ್ಚು ಮೇಕಪ್ ಅಥವಾ ಆಭರಣಗಳಿಲ್ಲದಿದ್ದರೂ ಸಹ ಇವರು ಜನಸಮೂಹದಲ್ಲಿ ವಿಭಿನ್ನವಾಗಿ ಕಾಣಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಆದರೆ ವಿಶಾಖ ನಕ್ಷತ್ರದ ಮಹಿಳೆಯರ ಸೌಂದರ್ಯ ಕೇವಲ ಬಾಹ್ಯ ರೂಪಕ್ಕೆ ಮಾತ್ರ ಸೀಮಿತವಲ್ಲ. ಅವರ ಆಂತರಿಕ ಗುಣಗಳು ಅವರ ವ್ಯಕ್ತಿತ್ವವನ್ನು ಇನ್ನಷ್ಟು ಮೆರುಗುಗೊಳಿಸುತ್ತವೆ. ಇವರು ಸಾಮಾನ್ಯವಾಗಿ ಮೃದುವಾಗಿ ಮಾತನಾಡುವವರಾಗಿದ್ದು ವಿನಯಶೀಲತೆ ಇವರ ಪ್ರಮುಖ ಗುಣವಾಗಿದೆ. ಇವರು ಮಾತನಾಡುವ ಪ್ರತಿಯೊಂದು ಪದದಲ್ಲಿಯೂ ಒಂದು ರೀತಿಯ ಶಾಂತಿ ಮತ್ತು ಸಮತೋಲನ ಇರುತ್ತದೆ. ಇವರಲ್ಲಿ ಕಂಡುಬರುವ ಬುದ್ಧಿಶಕ್ತಿ ಮತ್ತು ವಿಶ್ಲೇಷಣಾ ಸಾಮರ್ಥ್ಯವು ಜೀವನದ ಅನೇಕ ಸವಾಲುಗಳನ್ನು ಸುಲಭವಾಗಿ ಎದುರಿಸಲು ಸಹಾಯ ಮಾಡುತ್ತದೆ. ಇವರು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಚಿಂತನೆ, ಧಾರ್ಮಿಕ ನಂಬಿಕೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳತ್ತ ಆಕರ್ಷಿತರಾಗಿರುತ್ತಾರೆ. ಪೂಜೆ, ಧ್ಯಾನ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದರಿಂದ ಇವರ ಮನಸ್ಸು ಸದಾ ಶಾಂತವಾಗಿರುತ್ತದೆ. ಈ ಆಂತರಿಕ ಶಾಂತಿ ಅವರ ಮುಖದಲ್ಲಿ ಪ್ರತಿಫಲಿಸಿ
ಅವರಿಗೆ ಒಂದು ವಿಶಿಷ್ಟವಾದ ಪ್ರಸನ್ನತೆ ಮತ್ತು ಕಂಗೊಳಿಸುವ ಕಳೆ ನೀಡುತ್ತದೆ. ಇವರಲ್ಲಿ ಸಹಾನುಭೂತಿ ಮತ್ತು ದಯೆಯ ಗುಣಗಳು ಹೆಚ್ಚಾಗಿ ಕಂಡುಬರುವುದರಿಂದ ಇವರು ಇತರರ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳುವ ಮತ್ತು ಸಹಾಯ ಮಾಡುವ ಮನೋಭಾವವನ್ನು ಹೊಂದಿರುತ್ತಾರೆ. ವಿಶಾಖ ನಕ್ಷತ್ರದ ಮಹಿಳೆಯರು ಸಾಮಾನ್ಯವಾಗಿ ಗುರಿ ಸಾಧನೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವವರಾಗಿರುತ್ತಾರೆ. ಇವರು ತಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ದೃಢ ಸಂಕಲ್ಪವನ್ನು ಹೊಂದಿರುತ್ತಾರೆ. ಕೆಲವೊಮ್ಮೆ ಇವರಲ್ಲಿ ಸ್ಪರ್ಧಾತ್ಮಕ ಮನೋಭಾವವೂ ಕಂಡುಬರುತ್ತದೆ, ಆದರೆ ಅದು ಅವರ ಪ್ರಗತಿಗೆ ಸಹಾಯಕವಾಗುತ್ತದೆ. ತಮ್ಮ ಗುರಿಗಳನ್ನು ಸಾಧಿಸಲು ಇವರು ಶ್ರಮಿಸಲು ಹಿಂದೆ ಸರಿಯುವುದಿಲ್ಲ. ಸಾಮಾಜಿಕವಾಗಿ ಇವರು ಗೌರವಕ್ಕೆ ಪಾತ್ರರಾಗುವರು. ಇವರ ನಡೆನುಡಿ, ಮಾತನಾಡುವ ರೀತಿ ಮತ್ತು ಇತರರೊಂದಿಗೆ ವರ್ತಿಸುವ ವಿಧಾನವು ಇವರಿಗೆ ಒಂದು ವಿಶೇಷ ಸ್ಥಾನಮಾನವನ್ನು ನೀಡುತ್ತದೆ. ಇವರು ತಮ್ಮ ಕುಟುಂಬದವರಿಗಾಗಿ ತುಂಬಾ ಕಾಳಜಿ ವಹಿಸುವವರಾಗಿದ್ದು, ಸಂಬಂಧಗಳನ್ನು ಕಾಪಾಡಿಕೊಳ್ಳುವಲ್ಲಿ ಪರಿಣತರಾಗಿರುತ್ತಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ, ವಿಶಾಖ ನಕ್ಷತ್ರದ ಮಹಿಳೆಯರು ದೈಹಿಕ ಸೌಂದರ್ಯ, ಬುದ್ಧಿವಂತಿಕೆ, ಆಧ್ಯಾತ್ಮಿಕತೆ ಮತ್ತು ವ್ಯಕ್ತಿತ್ವದ ಘನತೆ ಎಂಬ 4 ಪ್ರಮುಖ ಗುಣಗಳ ಸಮನ್ವಯವಾಗಿರುತ್ತಾರೆ. ಇವರ ಸೌಂದರ್ಯ ಕೇವಲ ಕಣ್ಣುಗಳಿಗೆ ಮಾತ್ರವಲ್ಲ, ಮನಸ್ಸಿಗೂ ಹರ್ಷವನ್ನುಂಟು ಮಾಡುತ್ತದೆ. ಇವರ ಸಾನ್ನಿಧ್ಯವೇ ಒಂದು ರೀತಿಯ ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ. ಆದ್ದರಿಂದಲೇ ಇವರು ಎಲ್ಲೆಡೆ ಪ್ರೀತಿಯನ್ನು, ಗೌರವವನ್ನು ಗಳಿಸುವರು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.